ನಾನಿವತ್ತು ಅಡುಗೆಯ ಬಗ್ಗೆ ವಿಡಿಯೋವನ್ನು ಹಾಕ್ತಾಯಿದ್ದೇನೆ. ಹೊಸ ಪಾಕದಲ್ಲಿ ಯಾವಾಗಲೂ ತಾವರೆ ಗಿಡ ವಾಟರ್ ಲಿಲ್ಲಿ ಅಂತೇಳಿ ಹಾಕ್ತಾಯಿದ್ದೆ. ಇವತ್ತು ಸಣ್ಣದೊಂದು ಚೇಂಜ್, ಅಡುಗೆಯ ಪಾಕ ಅದು ಹೇಗೆ ಅಂತೇಳಿ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನನಗೆ ಸಪೋರ್ಟ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ತೆ. ನೋಡಿ, ನಾನಿವತ್ತೊಂದು ಬಾಳೆಕಾಯಿ ರೊಟ್ಟಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ನೋಡಿ, ಬಾಳೆಕಾಯಿ ಸ್ವಲ್ಪ ಎಳೆದು ಬಾಳೆಕಾಯಿ ಆಗಬೇಕು. ಇದನ್ನು ಸಿಪ್ಪೆ ತೆಕ್ಕೊಳ್ಬೇಕು. ಈ ಥರ ಸಿಪ್ಪೆ ತೆಗೆದು ಅಕ್ಕಿಗೆ ತೆಗೆದಿಟ್ಟುಕೊಂಡಿದ್ದೇನೆ. ನೋಡಿ, ಈ ಥರ ಸಿಪ್ಪೆ ತೆಗೆದಿಟ್ಟುಕೊಂಡು ಅಕ್ಕಿಗೆ ಹಾಕ್ತಾ ಇದ್ದೇನೆ. ಅಕ್ಕಿ ಮತ್ತು ಬಾಳೆಕಾಯಿಯನ್ನು ಒಟ್ಟಿಗೆ ಕಡಿಬೇಕು. ಜೊತೆಯಲ್ಲಿ ಕಡಿದು ನಾನು ಹೇಗೆ ಕಡಿಯೋದು ಅಂತ ನೆಕ್ಸ್ಟ್ ನಾನು ಕಡಿದನ್ನು ತೋರಿಸ್ತೇನೆ ನಿಮಗೆ. ಈ ಥರ ಎಳೆದು ಬಾಳೆಕಾಯಿ ಈ ಥರ ಇದನ್ನು ಸಿಪ್ಪೆ ತಗೊಳ್ಬೇಕು. ಹೀಗೆ ಕೈಯಿಂದ ಚೆಂದ ಬರ್ತದೆ, ಎಲ್ಲರೂ ಚಾಕುವಿನಿಂದ ಚೆಂದ ಬರ್ತದೆ. ಈ ಥರ ಸಿಪ್ಪೆ ತೆಕ್ಕೊಂಡು ಇದನ್ನು ಹೀಗೆ ಚೆನ್ನಾಗಿ ಬರ್ತದೆ. ಕೈಯಿಂದ ಕೂಡ ಈ ಥರ ಸಿಪ್ಪೆ ತೆಕ್ಕೊಂಡು ಈ ಥರ ಇರಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಮೊದಲು ಬಾಳೆಕಾಯಿಯನ್ನು ಹಾಕ್ಕೊಳ್ಬೇಕು. ಹೀಗೆ ಅದರ ಜೊತೆಗೆ ಅಕ್ಕಿ ಹಾಕ್ಕೊಂಡು ತೊಂದರೆ ಇಲ್ಲ, ಚೆನ್ನಾಗಿ ರುಬ್ಬಬೇಕು. ಇದನ್ನು ಇಷ್ಟು ನೀರು ಹಾಕ್ಕೊಳ್ಳಿ. ಇದರಲ್ಲಿ ನೀರು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿದರೆ ಸಾಕು, ಅಂದರೆ ಗಟ್ಟಿ ಗಟ್ಟಿ ಕಡಿಬೇಕು, ತುಂಬ ತೆಳ್ಳಗಾಗಬಾರ್ದು. ಈ ಥರ ಜೊತೆಯಲ್ಲಿ ಹಾಕ್ಕೊಂಡು ಕಡಿಯಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಕಡಿಯುವಾಗ ಕೆಲವರು ಕಡಿಯುವಾಗ ಉಪ್ಪು ಹಾಕ್ಕೊಳ್ತಾರೆ, ಕೆಲವರು ಮತ್ತೆ ಉಪ್ಪು ಹಾಕ್ಕೊಳ್ತಾರೆ. ಯಾವುದಾದ್ರೂ ತೊಂದರೆ ಇಲ್ಲ. ಜೊತೆಯಲ್ಲಿ ಹಾಕಿದರೆ ಚೆನ್ನಾಗಿ, ನಾವಂದರೆ ಕಲ್ಲು ಉಪ್ಪು ಹಾಕೋದ್ರಿಂದಾಗಿ ಜೊತೆಯಲ್ಲಿ ಹಾಕ್ಕೊಳ್ತೇವೆ ರುಬ್ಬುವಾಗ. ಇನ್ನು ರುಬ್ಬಿಕೊಂಡಾಯಿತು. ಈ ಥರ ಗಟ್ಟಿ ಇರಬೇಕು. ನೋಡಿ, ಇದು ರೊಟ್ಟಿಗಾದರೆ ಈ ಥರ ಗಟ್ಟಿ ಇರಬೇಕು. ದೋಸೆಗಾದರೆ ಇದು ಸ್ವಲ್ಪ ನೀರು ಹಾಕಬೇಕು. ನಾನಿವತ್ತು ರೊಟ್ಟಿ ಮಾಡ್ತಾಯಿದ್ದೇನೆ, ಅದಕ್ಕೋಸ್ಕರ ರೊಟ್ಟಿಯ ಪಾಕವನ್ನು ಮಾಡಿದ್ದೇನೆ. ಇದರಲ್ಲಿ ರಿಚ್ ಫೈಬರ್ ಕಂಟೆಂಟ್ ಉಂಟು. ತುಂಬ ಬಾಡಿಗೆ ಫೈಬರ್ ಕಂಟೆಂಟ್ ಬೇಕಾಗ್ತದೆ. ಮತ್ತು ಪರಿಮಳ ಕೂಡ ಒಳ್ಳೆ ಪರಿಮಳ ಉಂಟು ಈ ರೊಟ್ಟಿ. ಹಾಗೆ ತುಂಬ ರುಚಿ ಕೂಡ ತುಂಬ ರುಚಿಯಾಗ್ತದೆ. ಚಟ್ನಿ ಅಥವಾ ಸಾಂಬಾರಲ್ಲಿ ತುಂಬ ರುಚಿಯನ್ನು ಕೊಡ್ತದೆ ನಮಗೆ. ನೋಡಿ, ನೀವು ಸಹ ಹಾಗೆ ಮಾಡಿ ನೋಡಿ. ನಾನು ಬೇರೆ ಪಾತ್ರಕ್ಕೆ ಬದಲಾಯಿಸಿಕೊಂಡಿದ್ದೇನೆ, ಚೇಂಜ್ ಮಾಡಿಕೊಂಡಿದ್ದೇನೆ. ನೋಡಿ, ಈ ಥರ ಪಾಕ ಉಂಟು. ಇದು ಚೆನ್ನಾಗಿ ಸ್ಮೂತ್ ಬಂದಿದೆ. ಈ ಥರ ಸ್ಮೂತಾಗಿರಬೇಕು. ಇದರಲ್ಲಿ ನಾನು 4 ಗ್ಲಾಸ್ ಅಕ್ಕಿಗೆ 2 ಪಾಡ ಅಂತ ಹೇಳ್ತಾರೆ ಈ ಕಡೆ, ಗೊಂಚಲು 2 ಗೊಂಚಲು ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಬಾಳೆಕಾಯಿಯನ್ನು 2 ಗೊಂಚಲು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ನೀವು. ತುಂಬ ಜನ ಇದ್ದರೆ 3 ಪಾಡ ಗೊಂಚಲು ಕೂಡ ತಗೊಳ್ಬೋದು. ಸ್ವಲ್ಪ ಜನ ಇದ್ದರೆ 2 ಗೊಂಚಲು ಸಾಕು. ಇಬ್ಬರಿಗಾದರೆ 1 ಗೊಂಚಲು ಸಾಕಾಗ್ತದೆ. ಸ್ವಲ್ಪ ಎಳೆದಿರಲಿ. ಬೆಳೆದದಾದರೆ ಸ್ವಲ್ಪ ಗಟ್ಟಿ ಇರ್ತದೆ. ಎಳೆದಾದರೆ ತುಂಬ ಟೇಸ್ಟ್ ಇರ್ತದೆ, ರುಚಿ ಇರ್ತದೆ ಕೂಡ, ತುಂಬ ರುಚಿ ಇರ್ತದೆ. ಮತ್ತು ಸ್ಮೂತ್ ಇರ್ತದೆ. ತುಂಬ ಗಟ್ಟಿ ಇದು ಬೆಳೆದದಾದರೆ ಸ್ವಲ್ಪ ಗಟ್ಟಿ ಇರ್ತದೆ. ನೀವು ಆದಷ್ಟು ಎಳೆ ಕಾಯಿಯನ್ನು ತಗೊಳ್ಳಿ. ಎಳೆಕಾಯಿಯನ್ನು ತಗೊಂಡು ಅದಕ್ಕೆ 4 ಗ್ಲಾಸ 2 ಗ್ಲಾಸ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೋ ಮನೆಯಲ್ಲಿ ಅಷ್ಟು ಜನಕ್ಕೆ ಸರಿಯಾದ ಪಾಕವನ್ನು ಮಾಡಿಕೊಳ್ಳಿ. ಅದಕ್ಕೆ ಚಟ್ನಿಯನ್ನು ರೆಡಿ ಮಾಡಿಕೊಳ್ಳೋಣ. ನಾನು ನೋಡಿ ರೆಡಿ ಮಾಡಿಟ್ಟಿದ್ದೇನೆ. ಕಾಯಿ ತುರಿ, ಒಣಮೆಣಸು, ಇದರಲ್ಲಿ 2 ಮೆಣಸು ಉಂಟು. ಇದು ನಿಮ್ಮ ಕಡೆ ಹೇಗೆ ಹೇಳ್ತಾರೆ ಗೊತ್ತಿಲ್ಲ. ಗುಳ್ಳ ಮೆಣಸು ಮತ್ತು ಉದ್ದ ಮೆಣಸು, ಸ್ವಲ್ಪ ಹುಳಿ, ಇದು ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ನೀರುಳ್ಳಿ.
ನಾನು ನೀರುಳ್ಳಿ ಇಷ್ಟು ತಗೊಂಡಿದ್ದೇನೆ. ನೀವು ನಿಮ್ಮ ಪಾಕಕ್ಕೆ ಎಷ್ಟು ತಗೊಳ್ತೀರಾ ಅಷ್ಟು ತಗೊಳ್ಬೋದು, ಜಾಸ್ತಿ ಆದರೆ ಜಾಸ್ತಿ ತಗೊಳ್ಬೋದು. ನಾನಂದರೆ ಚಿಕ್ಕ ಪೀಸನ್ನು ತಗೊಂಡದ್ದು. ಇದನ್ನು ರುಬ್ಬಿಕೊಳ್ಳುವ. 2 ಹೋಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು 2 ಪೀಸ್ ಹಾಕ್ಕೊಂಡಿದ್ದೇನೆ. ಇಷ್ಟು ಸಾಕಾಗ್ತದೆ ನಮಗೆ. ನಾವು ಈ ಥರ ಈ ತಿಂಡಿಗಳಿಗೆ ಈ ಥರ ಚಟ್ನಿ ಮಾಡ್ತೇವೆ. ನೀವು ಬೇರೆ ರೀತಿ ಎಲ್ಲ ಮಾಡಿಕೊಳ್ಬೋದು. ಯಾವ ರೀತಿ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಏಕೆ ರುಚಿ ಆಗ್ತದೆ. ಇದನ್ನು ರುಬ್ಬಿಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು ರುಬ್ಬಿಕೊಳ್ಳುವಾಗ. ಈ ಥರ ಪಾಕದಲ್ಲಿ ರುಬ್ಬಿಕೊಂಡಿದ್ದೇನೆ. ಇದು ನೋಡಿ ಸ್ಟೀಲ್ ಕಾವಲಿ. ಇದು ಸ್ಟೀಲ್ ಅಂಗಡಿಗಳಲ್ಲೆಲ್ಲ ಸಿಗ್ತದೆ, ಅಥವಾ ಮಡಿಕೆ ಮಾರುವ ಅಂಗಡಿಗಳಲ್ಲಿ ಸಿಗ್ತದೆ. ಮಣ್ಣಿನ ಮಡಿಕೆ ಮಾರುವ ಅಂಗಡಿಗಳಲ್ಲಿ ಸಿಗ್ತದೆ, ಅಥವಾ ಸ್ಟೀಲ್ ಅಂಗಡಿಯಲ್ಲಿ ಕೇಳಿದರೆ ಅವರು ಕೊಡ್ತಾರೆ. ನಾನು 500 ರೂಪಾಯಿ ಕೊಟ್ಟು ತಂದೆ. ಇದರಲ್ಲಿ ಚೆನ್ನಾಗಾಗ್ತದೆ ರೊಟ್ಟಿ, ದೋಸೆ ಎಲ್ಲ. ದಪ್ಪ ದೋಸೆ ಮಾತ್ರ, ತೆಳ್ಳಗೆ ದೋಸೆ ಅಲ್ಲ. ದಪ್ಪ ದೋಸೆ ಮಾಡಿದರೆ ಇದು ಚೆನ್ನಾಗಿ ಹೇಳ್ತದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಇದನ್ನು ನಾವು ನೋಡಿ ಕಾಯಲಿಕ್ಕೆ ಇಡುವ. ಈಗ ಕಾಯಲಿಕ್ಕೆ ಇಟ್ಟಿದ್ದೇನೆ. ಸ್ಟವ್ ಹೊತ್ತಿಸಿ ನೋಡಿ ಕಾದಿದೆ. ಈಗ ನಾನು ರೊಟ್ಟಿಯನ್ನು ಒಯ್ತೇನೆ. ಈ ಥರ ತೆಳ್ಳಗೆ ಮಾಡಿ ಒಯ್ಯಬೇಕು. ಹೀಗೆ ಮುಚ್ಚಿಡಬೇಕು. ನೋಡಿ ನಾನ್ ಸ್ಟಿಕ್ ತವದಲ್ಲಿ ಕೂಡ ಆಗ್ತದೆ. ನಾನು ನಾನ್ ಸ್ಟಿಕ್ ತವವನ್ನು ಬಿಸಿ ಮಾಡಿಕೊಳ್ಳಿಕ್ಕೆ ಇಡ್ತೇನೆ. ಆಗಿದೆ ನಾನ್ ಸ್ಟಿಕ್ ತವ. ಇದಕ್ಕೆ ಮುಚ್ಚಳವನ್ನು ಮುಚ್ಚುವ. ಹೀಗೆ ಅದಕ್ಕೆ ಸರಿಯಾದ ಮುಚ್ಚಳವನ್ನು ಮುಟ್ಟಿದ್ದೇನೆ. ನೋಡಿ ಮುಚ್ಚಿಟ್ಟಿದ್ದೇನೆ. ನೋಡಿ ಇದು ಬೆಂದಿದೆ. ನೋಡಿ ಎಷ್ಟು ಚೆಂದ ಎದ್ದುಕೊಂಡು ಬರ್ತಾ ಉಂಟು ಅಂತೇಳಿ. ನೋಡಿ ತುಂಬ ಸ್ಮೂತ್ ಕೂಡ. ನೋಡಿ ತುಂಬ ಸ್ಮೂತು. ನಿಮಗೆ ಬೇಕಾದರೆ ಅದನ್ನು ತುಂಬ ಕಾಯಿಸಿಕೊಳ್ಬೋದು. ಕಾಯಿಸಿದ ರೊಟ್ಟಿ ಗರಿ ಗರಿ ಆಗ್ತದೆ. ಗರಿ ಗರಿ ಬೇಕಾದರೆ ಇನ್ನೊಂದನ್ನು ಮಾಡಿಕೊಂಡಿದ್ದೇನೆ. ನೋಡಿ ಇದು ಗರಿ ಗರಿ ಉಂಟು. ನೋಡಿ ಗರಿ ಗರಿಯಾಗಿದೆ. ನನಗೆ ಗರಿ ಗರಿ ಅಂದರೆ ತುಂಬ ಇಷ್ಟ. ನೋಡಿ ಇದು ಗರಿ ಗರಿ, ತುಂಬ ಟೇಸ್ಟು, ಪರಿಮಳ ಕೂಡ ತುಂಬ. ನೋಡಿ ಈ ಥರ ಚಟ್ನಿಯಲ್ಲಿ ಹಾಕ್ಕೊಂಡು ತಿನ್ಬೋದು. ನೋಡಿ ನಾನ್ ಸ್ಟಿಕ್ ಇದು ಕಾದಿದೆ. ಇದು ನೋಡಿ ಕೈಯಲ್ಲೇ ಹೇಳ್ತದೆ ನಮಗೆ ಸಟ್ಟುಗಬೇಕು ತಿಳಿಲ್ಲ. ನೋಡಿ ಎಷ್ಟು ಚೆಂದ ಎತ್ತಿದೆ ಅಂತೇಳಿ. ಇದು ಕೂಡ ತುಂಬ ಗರಿ ಗರಿಯಾಗಿದೆ. ನೋಡಿ ಸೌಂಡ್ ಬರ್ತಾ ಉಂಟಲ್ಲ. ನೋಡಿ ಗರಿ ಗರಿ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ. ನೋಡಿ ನಾನ್ ಸ್ಟಿಕ್ ತವದಲ್ಲೂ ಆಗ್ತದೆ. ಹೆಚ್ಚಿನವರ ಮನೆಯಲ್ಲಿ ನಾನ್ ಸ್ಟಿಕ್ ತವ ಇರೋದು. ಇಲ್ಲದ್ರೆ ಬಳದ ಕಾವಲಿ ಹೇಳ್ತಾರೆ, ಕಲ್ಲಿನ ಕಾವಲಿ. ಅದರಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತದೆ. ಒಲೆಯಲ್ಲಿ ಕೆಲವರು ಮಾಡ್ತಾರೆ, ಜಾಸ್ತಿ ಜನರು. ಅದು ಸ್ಟವ್ಗೆ ಆಗ್ತದೆ, ಒಲೆಗೂ ಆಗ್ತದೆ. ಇದು ಕಲ್ಲಿನ ಕಾವಲಿ ಅದರಲ್ಲಿಯೂ ಹೇಳ್ತದೆ. ಅದರಲ್ಲಿ ಮಾಡಿಕೊಳ್ಬೋದು ನಿಮಗೆ. ಓಕೆ, ನೀವು ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ. ಮತ್ತು ನನಗೆ ಯಾವ ಥರ ಟೇಸ್ಟ್ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಫ್ರೆಂಡ್ಸ್. ಜೊತೆಯಲ್ಲಿ ಬೆಲ್ಲದ ಚಹಾ. ನಾನು ಬೆಲ್ಲದ ಚಹಾವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿ ಮಗ್ಗಲ್ಲಿ ಹಾಕಿ ಅಷ್ಟೇ ಮಗ್ಗಲ್ಲಿ ಹಾಕಿ ರೆಡಿ ಆಯಿತು. ಈಗ ಮಗ್ಗು ಒಂದಲ್ಲಿ ಮಗ್ಗಲ್ಲಿ ಚಟ್ನಿ ಹಾಗೂ ಬಾಳೆಕಾಯಿ, ರೊಟ್ಟಿ, ದೋಸೆ ಎಂಥದ್ದು ನಿಮಗೆ ಯಾವುದು ಇಷ್ಟ ಉಂಟು ಅದು ರೆಡಿ ಮಾಡಿಕೊಂಡ್ರೆ ಆಯಿತು. ಇಷ್ಟ ಆದರೆ ತುಂಬ ಲೈಕ್ ಕೊಡಿ ಪ್ಲೀಸ್.